ಯಾವುದೋ ಒಂದು ಜಂಜಾಟದಿಂದ ಬಂದು ಸತ್ರವ್ನ ಯಾಕೆ ಅನಾಥ ಅಂತ ಕರಿಬೇಕು? ಗುರುತು ಪರಿಚಯ ಇಲ್ದಿರುವಂತಹ ಶವಗಳನ್ನ ಬೈದ್ರೆ ನಮ್ಮ ಭಾವ ಪೊಲೀಸ್ನವರೆಲ್ಲ ಹೆಣ್ಮಕ್ಳು ಮಾಡೋ ಕೆಲಸ ಎಲ್ಲ ಬೇಡ ಹೋಗೋ ಎದುರ್ಕೋತೀಯ, ಅದು ಪೀಸ್ ಆಗಿರುತ್ತೆ ಬಾಡಿಯ ಅಂತ ಅಂದ್ರು. ವಯಸ್ಸ ತಂದೆ ತಾಯಿ ಬಾಗ್ಲು ನೋಡ್ತಿರ್ತಾರೆ, ನನ್ ಮಗ ಬರ್ತಿರ್ತಾನೆ, ಅವ್ರು ಕೊರ್ಗಿ ಜೀವ ಬಿಡೋದ್ ಬೇಡ. ಅತ್ಯಂತ ಭಾವುಕರಾದಂತ ಘಟನೆ ಯಾವ್ದಾದ್ರು ರೀತಿಯ ಅಮ್ಮ ಬಂದ್ಬಿಟ್ಟು ಮೊದ್ಲಿಡಿದ್ರು ಮೇಡಮ್ ಹಿಂಗೆ ಮುಂದೆ ಎಲ್ರು ಭಿಕ್ಷೆ ಹಾಕಿದ್ದಾರೆ ನನಗೆ. ಎಷ್ಟು ಹತ್ತಿದೀನಿ ಅಂದ್ರೆ ಅವತ್ತೆಲ್ಲ ನನ್ಗೆ ಹೇಳಕ್ಕಾಗಲ್ಲ ಮೇಡಮ್. ನನ್ನ ತಂದೆ ಮೇಡಮ್ ಗಾರೆ ಕೆಲಸ ಮಾಡ್ತಿದ್ದು, ಒಂದು ತನ್ನ ತಿನ್ಸಿ ನನ್ನ ತಂದೆ ನನ್ನನ್ನು ಮಲಗಿಸ್ತಾ ಇದ್ರು. ಹೆಣ್ಮಕ್ಳು ಏನಾದ್ರು ಮಾಡ್ತಾರೆ ಅಂತ ಹೋದಾಗ ಒಳ್ಳೆ ಹೆಣ ಎತ್ತೊಳಗೇನೋ ಮಾಡಕ್ ಕೆಲ್ಸ ಇಲ್ಲ. ಊಟ ಇಲ್ದೇ ಇರೋಂಥವ್ರನ್ನ ಕರ್ಕೊಬಂದು ಸ್ನಾನ ಮಾಡಿಸಿ ಅಡಿಗೆ ಮಾಡಕ್ಕೆ ಅವ್ರನ್ನ ಸಾಕ್ತಾ ಇದೀವಿ. ಕುತ್ಕೊಂಡೊಂದು ಸರಿ ಯೋಚನೆ ಮಾಡಿ, ತನ್ನ ತಾಯಿ ಎದೆಯಲ್ಲಿ ಕೊಟ್ಟಿಲ್ಲ ಅಂದ್ರೆ ಬದುಕಿದ್ರು. ಈ ವಾರದ ಯಜಮಾನಿ ಅನಾಥ ಶವಗಳ ಮುಕ್ತಿದಾತೆ ಆಶಾ ವಿ ಸ್ವಾಮಿ. ವೀಕ್ಷಿಸಿ ಯಜಮಾನಿ ನಾಳೆ ಸಂಜೆ 6:27ಕ್ಕೆ.